ಬೆಂಗಳೂರಿಗರೇ ಎಚ್ಚರ ಎಚ್ಚರ. ಏಪ್ರಿಲ್ 1ರಿಂದ ನೀವೇನಾದ್ರೂ ಕಸವನ್ನ ವಿಂಗಡಣೆ ಮಾಡದಲೇ ಇದ್ರೆ ದಂಡ ಫಿಕ್ಸ್ ಅಂತ ನಾಗರಿಕರ ಮೇಲೆ ಜಿಬಿಎ ದಂಡಾಸ್ತ್ರ ಪ್ರಯೋಗ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಬೆಂಗಳೂರಿಗರೇ ಎಚ್ಚರ ವಹಿಸಿ. ಏಪ್ರಿಲ್ 1ನೇ ತಾರೀಕಿನಿಂದ ಕಸ ವಿಂಗಡಿಸದಿದ್ರೆ ದಂಡವನ್ನ ಹಾಕಲಾಗುತ್ತೆ. ನಾಗರಿಕರ ಮೇಲೆ ಜಿಬಿಎ ದಂಡಾಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆ. ಕಸ ವಿಂಗಡಣೆಗೆ ವಿಶೇಷ ಕಾರ್ಯಾಚರಣೆಗೆ BSWML ಮುಂದಾಗ್ತಾ ಇದೆ. ಮೊದಲ ಬಾರಿಗೆ 500 ರೂಪಾಯಿ, ಎರಡನೇ ಬಾರಿಗೆ 1000 ರೂಪಾಯಿ ದಂಡವನ್ನು ವಿಧಿಸಲಾಗುತ್ತೆ. ಪದೇ ಪದೇ ನಿಯಮವನ್ನು ಉಲ್ಲಂಘನೆ ಮಾಡಿದ್ರೆ ಠಾಣೆಯಲ್ಲಿ ದೂರನ್ನ ಕೊಡಲಾಗುತ್ತೆ. ಕಸ ವಿಂಗಡಿಸಿದವರ ವಿರುದ್ಧ ಕಠಿಣ ಕ್ರಮಕ್ಕೆ BSWML ಇದೀಗ ಮುಂದಾಗ್ತಾ ಇರುವಂಥದ್ದು. ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ನಿಯಮಿತಿಯಿಂದ ಇದೀಗ ಕಸವನ್ನ ವಿಂಗಡಿಸಿದ ಮನೆಗಳಿಗೆ ದಂಡವನ್ನ ಹಾಕೋದಕ್ಕೆ ಜಿಬಿಎ ಮುಂದಾಗ್ತಾ ಇದೆ. ಮೊದಲ ಬಾರಿಗೆ 500 ರೂಪಾಯಿ, ಅದಾದ ನಂತರ ಮತ್ತೆ ಏನಾದರೂ ನೀವು ಕಸವನ್ನ ವಿಂಗಡಣೆ ಮಾಡಲಿಲ್ಲ ಅಂತ ಅಂದ್ರೆ ಮತ್ತೆ 1000 ರೂಪಾಯಿ ದಂಡವನ್ನ ಹಾಕಲಾಗುತ್ತೆ. ಇಲ್ಲ ನಾವು ಪದೇ ಪದೇ ಅದೇ ರೀತಿಯಾದಂಥ ತಪ್ಪನ್ನ ಮಾಡ್ತೀವಿ ಅಂತ ಅಂದ್ರೆ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ದೂರನ್ನ ದಾಖಲು ಮಾಡಲಾಗುತ್ತೆ. ಕಸ ವಿಂಗಡಿಸಿದವರ ವಿರುದ್ಧ ಕಠಿಣ ಕ್ರಮಕ್ಕೆ BSWML ಇದೀಗ ಮುಂದಾಗ್ತಾ ಇರುವಂಥದ್ದು. ಕಸ ವಿಂಗಡಿಸಿ ನೀಡೋದು ಕಡ್ಡಾಯವಿದ್ರೂ ಕೂಡ ಕಸ ವಿಂಗಡಿಸ್ತಾ ಇಲ್ಲ ಸಾರ್ವಜನಿಕರು. ಇದರಿಂದ ಅವ್ರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಹಾಗಾಗಿ ಎಷ್ಟೇಳಿದ್ರು ಕೂಡ ಕೇಳ್ತಾ ಇಲ್ಲ. ಈ ನಿಟ್ಟಿನಲ್ಲಿ ದಂಡವನ್ನ ಹಾಕೋದಕ್ಕೆ ಜಿಬಿಎ ಇದೀಗ ಮುಂದಾಗ್ತಾ ಇರುವಂಥದ್ದು. ಪೌರ ಕಾರ್ಮಿಕರಿಗೆ ಕಸ ವಿಂಗಡಣೆ ಹೊರೆ ಕೂಡ ಜಾಸ್ತಿ ಆಗ್ತಾ ಇತ್ತು. ಮಿಶ್ರ ಕಸ ಆಗಿರ್ಬೋದು ಸಂಗ್ರಹಕ್ಕೆ ಬ್ರೇಕ್ ಅನ್ನ ಹಾಕೋದಕ್ಕೆ ಇದೀಗ ಒಂದು ರೀತಿಯಲ್ಲಿ ದಂಡ ಪ್ರಯೋಗವನ್ನ ಮಾಡೋದಕ್ಕೆ ಜಿಬಿಎ ಮುಂದಾಗ್ತಾ ಇದೆ.